ಹಾಯ್ ಫ್ರೆಂಡ್ಸ್, ಗೌರಿಶಂಕರ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಕೋಳಿ ಶಂಕರನ್ನ ಜೀಪು ಒರೆಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಚುರುಮುರಿ ಬಂದ್ಬಿಟ್ಟು, ಚೆಂದಾಗಿ ಒರೆಸ್ಲಾ ಅಣ್ಣ, ಇನ್ನೇನು ಬರಬಹುದು ಅಂತ ಹೇಳಿದಾಗ, ನನಗೆ ಗೊತ್ತು ನೀನು ಒಸಿ ಮುಚ್ಕೊಂಡು ನಿಂತ್ಕೋ ಅಂತ ಹೇಳಿದಾಗ, ನಿಂತ್ಕೊಂಡ್ರೆ ಆಮೇಲೆ ಇವನ್ನೇ ಬಂದು ತೊಳೆಯೋ ಥರ ಮಾತಾಡ್ತಾನೆ ಅಂತ ಹೇಳ್ತಿರುವಾಗ ಅಲ್ಲಿಗೆ ಶಂಕರ ಬಂದ್ಬಿಟ್ಟು, ನಡಿಲ್ಲ ನಾನು ಬಾರಿಗೆ ಹೋಗಬೇಕು ಅಂತ ಹೇಳ್ತಾನೆ. ಬಾರಿಗ ಇಷ್ಟೊತ್ತಲ್ಲಿ ಬೆಳಗ್ಗೆ ಬಾರಿಗೆ ಯಾಕಣ್ಣ ಅಂತ ಚುರುಮುರಿ ಕೇಳ್ತಾನೆ. ಕುಡಿಬೇಕು ಕಣಲ್ಲ, ಕುಡಿಬೇಕು, ಕುಡಿದು ನನ್ನ ಹೊಟ್ಟೆಯಲ್ಲಿ ಉರಿತಿರೋ ಬೆಂಕಿಗೆ ಸಮಾಧಾನ ಕೊಡ್ಕೋಬೇಕು. ಈ ಉರಿನ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಕಣ್ರಲ್ಲ ಅಂತ ಶಂಕರ ಹೇಳ್ತಾನೆ. ಅಣ್ಣ ಏನು ಹೇಳ್ತೀಯ, ಈಗ ಇಷ್ಟೊತ್ತಲ್ಲಿ ಬಾರಿಗೆ ಹೋಗಿ ಕುಡಿದ್ರೆ ಇನ್ನೂ ಹೊಟ್ಟೆಯಲ್ಲಿ ಸಂಕಟ ಜಾಸ್ತಿ ಆಗ್ತದೆ ಅಣ್ಣ ಅಂತ ಹೇಳಿದಾಗ, ಆ ಸಂಕಟನಾದರೂ ತಡ್ಕೋಬಹುದು ಕಣಲ್ಲ, ಆದರೆ ನನ್ನ ಎದೆಯಲ್ಲಿ ಉರಿತಾ ಇತ್ತಲ್ಲ, ಈ ಸಂಕಟನ ಮಾತ್ರ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ನನ್ನ ಮಮ್ಮಿಯವರು ನನಗೆ ಮಾತ್ರ ಸ್ವಂತ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮಮ್ಮಿಯವರು ಪ್ರೀತಿಗೆ ಬೆಲೆನೇ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ರು. ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನಮ್ಮ ಅಪ್ಪಯ್ಯ ಕೂಡ ನನಗೆ ಮೋಸ ಮಾಡಿಬಿಟ್ರು. ನಾನು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನೋ ಎಲ್ಲರೂ ನನಗೆ ಮೋಸ ಮಾಡಿಬಿಟ್ರು. ಇನ್ನು ನಾನು ಯಾಕೆಲ್ಲ ಬದುಕಿರಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದಾಗ, ಅಯ್ಯೋ ಅಣ್ಣ, ನೀನು ಬಿಡ್ತು ಅನ್ನೋ ಈ ಥರ ಎಲ್ಲ ಮಾತಾಡಬೇಡ ಅಣ್ಣ, ನೀನು ಈ ಥರ ಎಲ್ಲ ಮಾತಾಡಿದರೆ ತುಂಬಾ ಬೇಜಾರಾಗುತ್ತೆ ನಮಗೆ. ನೀನು ತುಂಬ ಒಳ್ಳೆಯವನಣ್ಣ, ನೀನು ಚೆಂದಾಗಿರಬೇಕು, ನಿನಗೆ ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಅದೆಲ್ಲ ಇರಲಿ ಕಣ್ಲ, ಮೊದಲು ಬಾರಿಗೆ ಹೋಗಿ ಕುಡಿಬೇಕು, ನೀವು ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ ಅಂತ ಹೇಳಿದಾಗ, ಬೇಡ ಅಣ್ಣ, ಬೆಳಗ್ಗೆ ಬಾರಿಗೆ ಹೋಗಿ ಕುಡಿದ್ರೆ ತಪ್ಪಾಯ್ತದೆ, ನೋಡಿದ ಜನ ತಪ್ಪು ತಿಳ್ಕೊತಾರೆ ಅಂತ ಮತ್ತೆ ಚುರುಮುರಿ ಹೇಳ್ತಾನೆ. ನೀನು ಅದನ್ನೇ ಹೇಳ್ತೀಯ, ಒಳಗಡೆ ಅಮ್ಮನೂ ಅದನ್ನೇ ಹೇಳ್ತಾರೆ. ನನ್ನ ಸಂಕಟನ ನಾನು ಯಾರಿಗಾದ್ರೂ ಹೇಳೋದು, ನಮ್ಮ ಮಮ್ಮಿಯವರು ನನ್ನನ್ನೇ ನೆನೆಸ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ, ನನಗೆ ಹುಟ್ಟೋ ಮಗುನೂ ಸಾಯಿಸ್ಬಿಟ್ಟು ಅದು ಯಾರನ್ನೋ ಮದುವೆ ಆಗಿಬಿಟ್ಟು ನೀವು ಅಂದಂಗೆ ಸಂದಾಗವಳೆ. ನನಗಂತೂ ಇನ್ನೂ ಯಾರವ್ರೆ, ನಾನು ಯಾರಿಗೋಸ್ಕರ ಇನ್ನೂ ಬದುಕಿರಬೇಕು? ಇಲ್ಲ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಒಳಗೆ ಬೆಂಕಿ ದಗದಗ ಅಂತ ಹೊತ್ಕೊಂಡು ಉರಿತೈತೆ. ನಾನು ಈಗಲೇ ಬಾರಿಗೆ ಹೋಗಿ ಕುಡಿಬೇಕು ಅಂತ ಜೀಪ್ ಹತ್ತಿ ಕುಂತ್ಕೊತಾನೆ ಶಂಕರ. ನಂತರ ಅದರಲ್ಲಿ ಕೀ ಇರೋದಿಲ್ಲ. ಕೀ ಕೊಡಲ್ಲ ಅಂತಂದಾಗ, ಇಲ್ಲ ಕಣ್ಣಣ್ಣ, ಕೀ ಕೊಡೋದಿಲ್ಲ, ಇಷ್ಟೊತ್ತಲ್ಲಿ ನೀನು ಬಾರಿಗೆ ಹೋಗಿ ಕುಡಿಯೋದು ಬೇಡ ಅಣ್ಣ, ಒಸಿ ನಮ್ಮ ಮಾತು ಕೇಳು ಅಂತ ಹೇಳಿದಾಗ, ನಾನು ಯಾರ ಮಾತು ಕೇಳೋಕ್ಕಿಲ್ಲ, ಸುಮ್ಮನೆ ಕೀ ಕೊಟ್ಟರೆ ಸರಿ ಅಂತ ಶಂಕರ ಹೇಳ್ತಾನೆ. ಅಣ್ಣ, ನೀನು ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಂಡು ಹೀಗೆ ಮಾಡ್ತಿದ್ದೀಯ. ಒಂದು ದಿನ ಸುಳ್ಳೇ, ಸತ್ಯ ಮಾತ್ರ ಸತ್ಯ ಅಂತ ನಿನಗೆ ಅರ್ಥ ಆಯ್ತದಲ್ಲ, ಆವಾಗ ಯಾಕಾದರೂ ಹೀಗೆ ಮಾಡಿಬಿಟ್ನ ಅಂತ ಪಶ್ಚಾತ್ತಾಪ ಆಯ್ತದೆ, ನೋಡ್ತಾ ಇರು ಅಂತ ಹೇಳಿ ಕೋಳಿ ಹೇಳ್ತಾನೆ. ಅದೇ ಟೈಮ್ಗೆ ಶಂಕರ್ ಅವರೇ ಅಂತ ಕರಿತಾ ಗಂಗಾ ಮನೆ ಹೊರಗಡೆ ಬರ್ತಾರೆ. ಶಂಕರ್ ಅವರೇ, ಎಲ್ಲಿಗೋ ಹೊರಟಿದ್ದೀರಾ ಅನಿಸುತ್ತೆ. ನಿನ್ನೆ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಆಸ್ಪತ್ರೆಯಿಂದ ಬಂದ ಮೇಲೆ ನೀವು ತುಂಬಾ ಬೇಜಾರಲ್ಲಿ ಇದ್ದೀರಾ. ಮತ್ತೆ ಅದನ್ನೇ ಕೆದಕಿ ನಿಮ್ಮ ಮನಸ್ಸಿಗೆ ನೋವು ಮಾಡೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ನೀವು ಇನ್ನು ಎಷ್ಟೇ ಕಾದರೂ ನಿಮ್ಮ ಜೀವನಕ್ಕೆ ಗೌರಿ ವಾಪಸ್ ಬರೋದಿಲ್ಲ. ಯಾಕಂದರೆ ಗೌರಿ ಆ ಡಾಕ್ಟ್ರನ್ನ ಮದುವೆ ಆಗಿ ಅವಳ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದಾಳೆ. ಸಾಲದಕ್ಕೆ ಮಗು ಬೇರೆ ಮಾಡ್ಕೊಂಡಿದ್ದಾಳೆ. ಇದನ್ನೆಲ್ಲ ನೀವು ಒಪ್ಕೊಂಡು ನಿಮ್ಮ ಜೀವನದಲ್ಲಿ ಮೂವ್ ಆನ್ ಆಗಲೇಬೇಕು. ಹಾಗೆ ನೀವು ಭುವಿ ಮೇಲೆ ಪ್ರಾಣನೇ ಇಟ್ಕೊಂಡಿರ್ಬೋದು, ಆದರೆ ಭುವಿ ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿಲ್ಲ. ಒಂದಲ್ಲ ಒಂದಿನ ಭುವಿಗೂ ನೀವು ಬೇಡ ಅಂತ ಅನಿಸುತ್ತೆ, ಅವಳು ನಿಮ್ಮ ಜೀವನದಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ನೀವು ಈಗಲೇ ಅರ್ಥ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಹಾಗಂತ ಅರ್ಥ ಮಾಡಿಕೊಂಡು ನನ್ನ ಜೀವನಕ್ಕೆ ವಾಪಸ್ ಬನ್ನಿ ಅಂತ ಹೇಳ್ತಿಲ್ಲ. ನೀವು ಯಾರನ್ನು ನಿಮ್ಮವರು ಅಂತ ಅಂದ್ಕೊಂಡಿದ್ರು ಅವ್ರು ಯಾರೂ ನಿಮ್ಮವರಲ್ಲ ಅಂತ ಹೇಳಿದ್ದೀನಿ ಅಷ್ಟೇ ಅಂತ ಗಂಗಾ ಹೇಳಿದಾಗ, ಅದನ್ನು ಕೇಳಿಸ್ಕೊಂಡು ಗಂಗಾ, ನನ್ನ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸಂದಾಗೆ ಗೊತ್ತೈತೆ, ನೀನೇನು ನನಗೆ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಂಕರ, ಕೋಳಿ, ಚುರುಮುರಿ ಹೊರಟೋಗ್ತಾರೆ. ಇದನ್ನು ಕೇಳಿಸ್ಕೊಂಡು, ಹೋಗು ಶಂಕರ, ನೀನು ಏನೇ ಮಾಡಿದರೂ ನಿನ್ನ ಜೀವನಕ್ಕೆ ಗೌರಿ ವಾಪಸ್ ಬರೋದಕ್ಕೆ ನಾನು ಬಿಡೋದಿಲ್ಲ. ನೀನು ಯಾವತ್ತಿದ್ರೂ ನನ್ನವನೇ, ನನ್ನ ಜೊತೆಗೆ ಬದುಕಬೇಕು, ನನ್ನ ಜೊತೆಗೆ ಸಾಯಬೇಕು ಅಂತ ನಗಕ್ಕೆ ಶುರು ಮಾಡ್ತಾವಳೆ ಗಂಗಾ. ಇನ್ನೊಂದು ಕಡೆ ವಿಜಿ, ಭುವಿ ಹಾಗೆ ಗೌರಿ ಕಾರಲ್ಲಿ ಹೋಗ್ತಾ ಇರ್ತಾರೆ. ಆಗ ಗೌರಿ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ, ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ, ಮನೆಯಲ್ಲೇ ಆರಾಮಾಗಿ ಇರು ಅಂದರೆ ನನ್ನ ಮಾತನ್ನೇ ಕೇಳೋದಲ್ಲ ನೀನು ಅಂತ ಗೌರಿ ಹೇಳಿದಾಗ, ಏನಮ್ಮ ನೀನು ಪುಟ್ಟು ಹುಡುಗಿ ಅಲ್ವಾ, ನಾನು ಮನೆಯಲ್ಲಿದ್ದು ಏನು ಮಾಡಲಿ ಅಂತ ಗೌರಿ ಮುಂದೆ ಭುವಿ ಕೇಳ್ತಾಳೆ. ಮನೆಯಲ್ಲಿದ್ದು ಅದು ಇದು ಮಾಡ್ಕೊಂಡಿರು ಅಂತ ಗೌರಿ ಹೇಳ್ತಾಳೆ. ಆಗ ಅದು ಇದು ಮಾಡ್ಕೊಳ್ಳೋದಕ್ಕೆ ನಾನೇನು ತಾತ ಅಜ್ಜಿನ? ತಾತ ಆದರೆ ಟಿ ವಿ ನೋಡ್ತಾರೆ, ಪೇಪರ್ ಓದ್ತಾರೆ, ಅಜ್ಜಿ ಅಡುಗೆ ಕೆಲಸ ಮಾಡ್ತಾಯಿರ್ತಾರೆ. ನಾನು ಪುಟ್ಟ ಹುಡುಗಿ,
ಅಲ್ವಾ? ಹೊರಗಡೆ ಎಲ್ಲ ಹೋಗಬೇಕು, ಪ್ರಪಂಚ ತಿಳಿಬೇಕು, ಆವಾಗಲೇ ತಾನೇ ಪ್ರಪಂಚ ಜ್ಞಾನ ಗೊತ್ತಾಗೋದು. ಒಂದು ಪದ್ಯನೇ ಇಲ್ವಾ, ಆಡಿ ಬಾ ಕಂದ ಅಂಗಾಲ ತೊಳಿ ಅಂತ. ಹಾಗೆ ನಾನು ಕೂಡ ಆಚೆ ಹೋದರೆ ಮಾತ್ರ ಪ್ರಪಂಚ ಗೊತ್ತಾಗೋದು ಅಂತ ಹೇಳಿದಾಗ, ಏನೇ ನೀನು ಇವಾಗಿನ ಕಾಲದ ಹುಡುಗಿ ಆಗಿ ಹಳೆ ಕಾಲದ ಪದ್ಯ ಎಲ್ಲ ಹೇಳ್ತಿದೆಯಲ್ಲ ಅಂತ ಗೌರಿ ಕೇಳ್ತಾಳೆ. ಹೂನಮ್ಮ, ನನಗೆ ಎಲ್ಲನೂ ಗೊತ್ತು. ಇವಾಗೇನು ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ತೀಯಾ ಅಥವಾ ಐಸ್ ಕ್ರೀಮ್ ಏನಾದರೂ ಕೊಡಿಸ್ತೀಯೋ? ಪುಟ್ಟ ಮಕ್ಕಳು ಆಸೆ ಪಟ್ಟದ್ದನ್ನು ಯಾವತ್ತೂ ಬೇಡ ಅಂತ ಹೇಳಬಾರ್ದು ಅಂತ ಭುವಿ ಹೇಳ್ತಾಳೆ. ಅಮ್ಮ ತಾಯಿ, ಆಯಿತು, ಮತ್ತೆ ನೀನು ನನ್ನ ತಲೆ ತಿಂತಾ ಇರಬೇಡ. ಅಕ್ಕ, ಇಲ್ಲೆಲ್ಲಾದರೂ ಐಸ್ ಕ್ರೀಮ್ ಇದ್ದರೆ ಇವಳಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿ, ಇಲ್ಲ ಅಂದರೆ ಮತ್ತೆ ಮನೆಗೆ ಹೋಗೋ ತನಕ ತಲೆ ತಿಂತಾನೇ ಇರ್ತಾಳೆ ಅಂತ ಗೌರಿ ಹೇಳಿದಾಗ, ಸರಿ ಆಯಿತು ಅಂತ ವಿಜಿ ಹೇಳ್ತಾಳೆ. ನಂತರ ಗೌರಿ ಡ್ರೈವರ್ ಹತ್ರ ಇಲ್ಲೇ ಎಲ್ಲಾದರೂ ಐಸ್ ಕ್ರೀಮ್ ಪಾರ್ಲರ್ ಇದ್ದರೆ ಸ್ವಲ್ಪ ನಿಲ್ಲಿಸಪ್ಪ ಅಂತ ಹೇಳಿದಾಗ, ಸರಿ ಮೇಡಮ್ ಅಂತ ಡ್ರೈವರ್ ಹೇಳ್ತಾನೆ. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇರುತ್ತೆ, ಅಲ್ಲಿ ನಿಲ್ಲಿಸ್ತಾರೆ. ವಿಜಿ ಭುವಿನ ಎತ್ಕೊಂಡು ಹೋಗಿ ಒಂದು ಐಸ್ ಕ್ರೀಮ್ ತೊಗೊಂಡು ಹೊರಗಡೆ ಎತ್ಕೊಂಡು ಬರ್ತಾ ಒಂದು ಕಿಸ್ ಮಾಡ್ತಾಳೆ. ಇನ್ನೊಂದು ಕಡೆ ಸ್ವಲ್ಪ ದೂರದಲ್ಲಿ ಶಂಕರ ಒಂದು ಬಾಟಲ್ ಕೈಯಲ್ಲಿ ಇಟ್ಕೊಂಡು ಹೊಟ್ಟೆ ತುಂಬ ಡ್ರಿಂಕ್ಸ್ ಮಾಡಿಕೊಂಡು ತೂರಾಡ್ತಾ ಬರ್ತಾ ಇರ್ತಾನೆ. ನಂತರ ಶಂಕರ, ಲೋ ಕೋಳಿ, ನನಗೆ ಮೋಸ ಆಗೋಯ್ತು ಕಣಲ್ಲ, ನನಗೆ ಮೋಸ ಆಗೋಯ್ತು. ಲೋ ಕೋಳಿ, ನಿಜ ಹೇಳು, ಅವರು ನನಗೆ ಮೋಸ ಮಾಡಲಿಕ್ಕೆ ಸಾಧ್ಯನಾ? ಹೇಳಲ್ಲ ಕೋಳಿ ಅಂತ ಹೇಳಿದಾಗ ಕೋಳಿ ಇಲ್ಲ ಅಂತಾನೆ. ಆದರೂ ನನಗೆ ಅವರು ಮೋಸ ಮಾಡಿಬಿಟ್ರು ಕಣಲ್ಲ, ನನ್ನ ಮೇಲೆ ಇರೋ ಕೋಪಕ್ಕೆ ಯಾರನ್ನೂ ಮದುವೆ ಆಗಿ ಆರಾಮಾಗಿ ಅವರೇ. ದೇವ್ರೇ ಸಿದ್ದೇಶ್ವರ, ಯಾಕಪ್ಪ ನನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ? ಇದು ನಿನಗೆ ನ್ಯಾಯ ಅನಿಸುತ್ತಾ? ನನ್ನ ಪಿರಾಣ ಅಂದ್ಕೊಂಡಿರೋ ಅವರು ನನ್ನಿಂದ ದೂರ ಆಗಿಬಿಟ್ರು. ಆ ಗಂಗಾ ಎಲ್ಲನೂ ಮರೆತು ಮುಂದೆ ಬರಬೇಕು ಅಂತ ಹೇಳ್ತಾಳೆ. ಅವ್ರನ್ನೆಲ್ಲ ಮರೆತು ಹೋಗ್ತಿರೋದಕ್ಕೆ ಆಯ್ತದಾ? ಅಲ್ಲ, ನಮ್ಮ ಮಮ್ಮಿಯವ್ರನ್ನ ನಾನು ಹೇಗೆ ಮರೀಲಿ ಅಂತ ಶಂಕರ ಮತ್ತೆ ಡ್ರಿಂಕ್ಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಕಾರಲ್ಲಿ ಕುಂತ್ಕೊಂಡು ಗೌರಿ ಅವರು ಎಲ್ಲಿಗೆ ಹೋದ್ರು? ಐಸ್ ಕ್ರೀಮ್ ತರೋಕ್ಕೆ ಹೋದ್ರಾ, ಐಸ್ ಕ್ರೀಮ್ ಮಾಡ್ಕೊಂಡು ತರೋಕ್ಕೆ ಹೋದ್ರಾ ಅಂತ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ಶಂಕರ ಏನೋ ಮಾತಾಡ್ತಾ ಮುಂದೆ ಹೋಗ್ತಾ ಇರ್ತಾನೆ. ಅದನ್ನು ನೋಡಿಕೊಂಡು ಕೋಳಿ ಭಾಳ ಚುರುಮುರಿ, ಈಗಲೇ ಹೋಗಲಿ ಅಣ್ಣಂಗೆ ಎಲ್ಲ ಸತ್ಯನೂ ಹೇಳೋಣ ಅಂತ ಹೇಳಿದಾಗ, ಬೇಡ ಕಣಲ್ಲ, ಆ ಗಂಗಾ ಒಂದು ಸರಿ ಸುಳ್ಳು ಹೇಳಿದ್ಲು ಅಂತ ಗೊತ್ತಾಗಲಿ ತಕ್ಷಣ ಹೆಂಗೆ ಆ ಗಂಗನ ಸಾಯಿಸೋಕ್ಕೆ ಹೋಗಿದ್ದ. ಇವಾಗೇನಾದರೂ ಸತ್ಯ ಹೇಳಿದ್ರೆ ನಿಜವಾಗ್ಲೂ ಆ ಗಂಗನ ಸಾಯಿಸ್ಬಿಡ್ತಾನೆ. ನಾವು ಅಣ್ಣ ಮತ್ತು ಗೌರಿ ಅದಕ್ಕೆನ ಒಂದು ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಈ ಟೈಮಲ್ಲಿ ಅಣ್ಣ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋದರೆ ಶಾನೆ ಕಷ್ಟ ಆಯ್ತದೆ. ಅದಕ್ಕೆ ಯಾವ ಸತ್ಯನೂ ಅಣ್ಣಂಗೆ ಹೇಳೋದು ಬೇಡ ಅಂತ ಹೇಳ್ತಾನೆ. ನಂತರ ಹಾಗೆ ಶಂಕರ ತುಂಬಾ ಡ್ರಿಂಕ್ಸ್ ಮಾಡ್ತಾ ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು ಅಂತ ಹಾಡು ಹೇಳ್ತಾ ಬರ್ತಾ ಇರ್ತಾನೆ. ಎದುರುಗಡೆ ಭುವಿನೂ ಬರ್ತಾ ಇರ್ತಾಳೆ. ನಂತರ ಇಬ್ಬರು ಡಿಕ್ಕಿ ಹೊಡೆದ್ಬಿಟ್ಟು ಶಂಕರ ಕೆಳಗಡೆ ಬಿದ್ದುಬಿಟ್ಟು, ಯಾರದು ನನಗೆ ಡಿಕ್ಕಿ ಹೊಡೆಯೋಷ್ಟು ಧೈರ್ಯ ಅಂತ ತಲೆ ಎತ್ತಿ ನೋಡಿದಾಗ ಎದುರುಗಡೆ ಭುವಿ ನಿಂತಿರ್ತಾಳೆ. ಆಗ ಭುವಿ ಮತ್ತು ಮನೆಗೆ ಒಬ್ಬರ ಹತ್ರ ಕುಡ್ಕ ಬಂದಿದ್ದು, ಆಗ ಗೌರಿ ಇವ್ರನ್ನೆಲ್ಲ ಸಮಾಜಕ್ಕೆ ಭಾರ, ಇವರೆಲ್ಲ ಬೆಂಕಿ ಹಾಕಿ ಸಾಯಿಸ್ಬೇಕು ಅಂತ ಹೇಳಿದ್ದು. ಹಾಗೆ ಯಾರಮ್ಮ ಕುಡುಕರು ಅಂತ ಕೇಳಿದಾಗ ಕುಡುಕರು ಅಂದರೆ ತುಂಬ ಕೆಟ್ಟವರು ಅಂತ ಗೌರಿ ಹೇಳಿದ್ದೆಲ್ಲ ನೆನೆಸ್ಕೊಳ್ತಾಳೆ. ತುಂಬಾ ಕೋಪ ಬರ್ತಿರುತ್ತೆ. ಇನ್ನೊಂದು ಕಡೆ ಪಂಕು ಆನಂದ್ಗೆ ಫೋನ್ ಮಾಡಿರ್ತಾಳೆ. ಇಷ್ಟೆಲ್ಲ ನಡೆಯುವಾಗ ನೀವೆಲ್ಲರೂ ಏನು ಮಾಡ್ತಿದ್ರಮ್ಮ? ಗಂಗಾ ಅಂದರೆ ಯಾರು ಅಂತ ಕೇಳಿದಾಗ, ಅವಳೊಬ್ಳು ದೊಡ್ಡ ಕ್ರಿಮಿನಲ್ಗಿಂತಲೂ ಕ್ರಿಮಿನಲ್ ಅವಳು. ಹೆಸರಿಗೆ ಲಾಯರ್, ಆದರೆ ಕರಿ ಕೋಟ್ ಹಾಕ್ಕೊಂಡು ಆ ಕೋರ್ಟಿಗೆ ಅವಮಾನ ಮಾಡ್ತಾವಳೆ. ಅಣ್ಣನ ಮನಸ್ಸನ್ನು ಏನೇನೋ ಹೇಳ್ಬಿಟ್ಟು ತಿಪ್ಪೆ ಗುಂಡೆ ಮಾಡಿಟ್ಟವಳೆ. ಡಾಕ್ಟ್ರಿಗೂ ಅಕ್ಕಂಗೂ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅಣ್ಣನ ಮನಸ್ಸನ್ನೆಲ್ಲ ಕೆಡಿಸ್ಬಿಟ್ಟವಳೆ ಅಂತ ಹೇಳಿದಾಗ, ಏನಮ್ಮ ನೀವು, ಅವಳು ಇಷ್ಟೆಲ್ಲ ಮಾಡೋ ತನಕ ನೀವು ಯಾಕೆ ಸುಮ್ಮನೆ ಇದ್ರಿ? ನಿಮಗೆ ಅವಳ ಬಗ್ಗೆ ಎಲ್ಲನೂ ಗೊತ್ತಿದ್ದು ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಆನಂದ್ ಕೇಳ್ತಾರೆ. ಯಾಕಂದರೆ ಅವಳೊಬ್ಳು ದೊಡ್ಡ ಕ್ರಿಮಿನಲ್, ಹಾಗೆ ಹೆಂಗೆ ಏನು ಬೇಕಾದರೂ ಮಾಡ್ತಾಳೆ ಶಂಕರನ್ನ ಪಡ್ಕೋಬೇಕು ಅಂತ. ಬಸರಿ ಅಂತಾನೆ ನಾಟಕ ಆಡವಳೆ ಅವಳು. ನೀವೇ ಯೋಚನೆ ಮಾಡಿ, ಇಷ್ಟೆಲ್ಲ ಸುಳ್ಳು ಹೇಳಿರೋಳು ಇನ್ನು ನಮ್ಮನ್ನು ಬಿಡ್ತಾಳಾ? ಆದರೆ ನಾವೀಗ ಅವಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಫಸ್ಟ್ ಅಣ್ಣ ಮತ್ತು ಅತ್ತಿಗೆನ ಹೇಗೆ ಒಂದು ಮಾಡೋದು ಅಂತ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿದಾಗ, ನೀನು ಹೇಳ್ತಿರೋದು ಸರಿಯಾಗಿದೆಯಮ್ಮ, ಇವಾಗ ನಾವು ಏನು ಮಾಡೋದು ಅಂತ ಕೇಳಿದಾಗ, ನನ್ನ ಹತ್ರ ಒಂದು ಒಳ್ಳೆಯ ಐಡಿಯಾ ಇದೆ. ಈ ಥರ ಮಾಡಿದರೆ ನಾವು ಶಂಕರಣ್ಣ ಮತ್ತು ಅತ್ತಿಗೆನ ಬೇಗ ಒಂದು ಮಾಡ್ಬೋದು ಅಂತ ಹೇಳ್ತಾಳೆ. ಏನದು ಐಡಿಯಾ ಅಂತ ಆನಂದ್ ಕೇಳ್ತಾರೆ. ಆಗ ಏನೂ ಇಲ್ಲ ಅಂಕಲ್, ಸಿಂಪಲ್. ಇವಾಗ ಗಂಗಾ ಮತ್ತು ಶಂಕರಣ್ಣ ಒಟ್ಟಿಗೆ ಇದ್ದರೆ ಶಂಕರಣ್ಣನ ತಲೆ ಅವಳು ಕೆಡಿಸ್ತಾನೆ ಇರ್ತಾಳೆ. ಅದಕ್ಕೆ ಈ ಗಂಗಾನಿಂದ ದೂರ ಮಾಡಬೇಕು, ಶಂಕರಣ್ಣ ಮತ್ತು ಅತ್ತಿಗೆನ ಹತ್ರ ಮಾಡಬೇಕು ಅಂತ ಹೇಳಿದಾಗ, ಅಷ್ಟೇ ತಾನೇ, ಇವಾಗೇನು ಶಂಕರ ಮತ್ತು ಗೌರಿ ಒಂದೇ ಕಡೆ ಇರೋ ಥರ ಆಗಬೇಕು ತಾನೇ, ಅದನ್ನೆಲ್ಲ ನಾನು ನೋಡ್ಕೊತೀನಿ ನನ್ನ ಮೇಲೆ ಬಿಟ್ಬಿಡು ಅಂತ ಆನಂದ್ ಹೇಳ್ತಾರೆ.
ಅಷ್ಟು ಮಾಡಿ ಸಾಕು, ಮುಂದಿಂದು ನೋಡಿ ತಾನಾಗೆ ಎಲ್ಲ ಆಯ್ತದೆ ಅಂತ ಹೇಳಿದಾಗ, ಪರವಾಗಿಲ್ವೇ ನಿನಗೂ ತಲೆ ಐತೆ ಅಂತ ಆನಂದ್ ಹೇಳ್ತಾರೆ. ಏ ಅಂಕಲ್, ನನ್ನನ್ನೇ ಆಡ್ಕೊತೀರಾ ನೀವು ಅಂತ ಪಂಕು ಹೇಳ್ತಾಳೆ. ಸುಮ್ಮನೆ ತಮಾಷೆ ಮಾಡಿದೆ ಅಂತ ಆನಂದ್ ಫೋನ್ ಕಟ್ ಮಾಡ್ತಾರೆ. ಇನ್ನೊಂದು ಕಡೆ ಭುವಿ, ನೀವೆಲ್ಲ ಕುಡಿಯೋರಾ? ನನಗೆ ಗೊತ್ತು ನೀವೆಲ್ಲ ಕುಡಿಯೋರು. ನಿನ್ನೆ ರಾತ್ರಿ ವಿಡಿಯೋ ಕಾಲ್ ಮಾಡುವಾಗ ಇದನ್ನೆಲ್ಲ ಬಚ್ಚಿಟ್ಟಿದ್ರಿ. ನನಗೆ ಇವಾಗ ಎಲ್ಲ ಅರ್ಥ ಆಯ್ತದೆ, ನೀವೆಲ್ಲ ಕುಡಿಯೋರು, ಕೆಟ್ಟವರು ಅಂತ ಭುವಿ ಹೇಳಿದರೆ, ಅದು ಆಗಲ್ಲ ಭುವಿ, ಶಂಕರ ಹೇಳೋಕ್ಕೆ ಬರ್ತಾನೆ. ಮಾತನಾಡ್ಬೇಡ ನೀನು, ಹಾಗೆ ಹೇಳ್ಬೇಡ ರೌಡಿ ಬೇಬಿ ಅಂತ ಭುವಿ ಕಾಲಿಗೆ ಬೀಳೋಕ್ಕೆ ಹೋಗ್ತಾನೆ ಶಂಕರ. ಆಗ ಶಂಕರನ್ನ ತಳ್ತಾಳೆ ಭುವಿ. ಮೇಡಮ್ ಅವರೇ, ನೀವಾದರೂ ಒಸಿ ಹೇಳಿ ಮೇಡಮ್, ನಾನು ರೌಡಿ ಬೇಬಿಗೋಸ್ಕರ ಏನು ಬೇಕಾದರೂ ಮಾಡೇನು. ಭುವಿ ನಮ್ಮ ಜೊತೆ ಮಾತಾಡಬೇಕು ಅಷ್ಟೇ ಅಂತ ಹೇಳಿದಾಗ, ಶಂಕರ ಅವರೇ ಎದ್ದು ನಿಂತ್ಕೊಳ್ಳಿ, ನೀವು ಏನಿದೆಲ್ಲ ಅಂತ ಹೇಳಿದಾಗ ಕಷ್ಟಪಟ್ಟು ಶಂಕರ ಎದ್ದು ನಿಂತ್ಕೊತಾನೆ. ನಂತರ ಮೇಡಮ್ ಅವರೇ, ನೀವಾದರೂ ಒಸಿ ಹೇಳಿ, ಇನ್ಮೇಲೆ ನಾನು ಯಾವ ತಪ್ಪು ಮಾಡೋದಿಲ್ಲ, ನನ್ನ ಹತ್ರ ಮಾತಾಡೋಕ್ಕೆ ಅಂತ ಹೇಳಿ. ರೌಡಿ ಬೇಬಿ ಮಾತಾಡು ರೌಡಿ ಬೇಬಿ ಅಂತ ಹೇಳಿದಾಗ, ಒಂದು ಸರಿ ಹೇಳಿದ ಮೇಲೆ ಮುಗೀತು, ನಿನ್ನ ಮುಖ ನನಗೆ ಯಾವತ್ತೂ ತೋರಿಸ್ಬೇಡ ಅಷ್ಟೇ ಅಂತ ಕೈಲಿ ಇಟ್ಕೊಂಡಿರೋಂಥ ಐಸ್ ಕ್ರೀಮ್ ತೆಗೆದು ಬಿಸಾಕ್ಬಿಟ್ಟು ಭುವಿ ಅಲ್ಲಿಂದ ಮುಂದೆ ಹೋಗ್ತಾಳೆ. ವಿಜುನು ಅವರ ಜೊತೆ ಹೋಗ್ತಾರೆ. ಎದುರುಗಡೆಯಿಂದ ಗೌರಿ ಕಾರ್ ಇಳಿದು ಬರ್ತಾ ಇರ್ತಾಳೆ. ಈ ಕಡೆ ಶಂಕರ ಜೋರಾಗಿ ಅಳೋಕ್ಕೆ ಶುರು ಮಾಡಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್.